ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕಂತ ಅಲಾರಾಮ್ ಸಮೇತ ಇಟ್ಟಿದ್ದೆ. ನನಗೆ ಒಬ್ಬರೇ ಇದ್ದರೆ ಎಷ್ಟು ಬೋರ್ ಅನ್ಸುತ್ತಲ್ವಾ. ಹೊತ್ತಿಸ್ತೈತಲ್ಲ, ಚೆನ್ನಾಗಿರಲೇಬೇಕು. ಈರುಳ್ಳಿ ಪಕೋಡ ಮತ್ತು ಚುರುಮುರಿ ಬೇಕಂತೆ. ಕರಿ ಹಾಯ್ ಮಾಡು. ಹಾಯ್ ಕರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಲಾರಾಮ್ ಇಟ್ಟಿದ್ದೀನಿ 5 ಗಂಟೆಗೆ ಎದ್ದು ಬೇಗ ಬೇಗ ಕೆಲಸ ಎಲ್ಲ ಮಾಡಬೇಕು ಅಂತ. ಗಂಟೆಗೆ ಎದ್ದಿಲ್ಲ, 6 ಗಂಟೆಗೆ ಎದ್ದೆ, ಮತ್ತೆ ಮಲ್ಕೊಂಡೆ. ಮತ್ತೆ 7:45 ಎದ್ದು ನಮ್ಮ ಅಣ್ಣ ಟೈಮ್ ಆಗಿದೆ ಅಂತೇಳಿ ಬೇಗ ಬೇಗ ಟಿಫನ್ ಮಾಡಿಕೊಟ್ಟು ಮತ್ತೆ ಫೋನ್ ನೋಡ್ಕೊಂಡು ಇವತ್ತ ಮಧ್ಯಾಹ್ನದವರೆಗೂ ಬರೀ ಫೋನೇ ನೋಡಿದ್ದೀನಿ. ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕೋ ಇವತ್ತು ಇಂಟ್ರೆಸ್ಟೇ ಇಲ್ಲ, ಏನು ಮಾಡಬೇಕು. ಸೊ ಅಟ್ಲೀಸ್ಟ್ ಕಾಫಿನಾದರೂ ಕುಡಿದ್ರೆ ಇಂಟ್ರೆಸ್ಟ್ ಬರ್ಬೋದೇನೋ ಅಂತ ಹೇಳಿ ಕಾಫಿ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಕಾಫಿ ಕುಡಿಯೋದೆಲ್ಲ ಬಿಟ್ಟು. ಸೊ ಯಾಕೋ ಇವತ್ತು ಕುಡಿಬೇಕು ಅಂತ ತುಂಬ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಕಾಫಿ ಮಾಡ್ಕೊಂಡಿದ್ದೀನಿ. ಸೊ ಪಟ ಪಟ ಅಂತೇಳಿ ಕಾಫಿ ಕುಡಿದು ಮಿಕ್ಕಿರೋ ಕೆಲಸ ಎಲ್ಲ ಬೇಗ ಬೇಗ ಮಾಡಿ ಮುಗಿಸೋಣ. ಸೊ ನೋಡೋಣ ಏನೇನೆಲ್ಲ ಕೆಲಸ ಮಾಡ್ತೀನಿ, ಏನೇನು ಕೆಲಸ ಇನ್ನು ಬಾಕಿ ಇದೆ ಅಂತ ಬೇಗ ಬೇಗ ಮಾಡಬೇಕು. ಟೈಮ್ ಈಗ ಬಂದು ನೋಡಿ 2:10 ಆಗಿದೆ. ನಾನು ಇವಾಗ ಕಾಫಿ ಕುಡಿತಾ ಇದ್ದೀನಿ. ಸೊ ಏನು ಮಾಡೋಕ್ಕಾಗೋದಿಲ್ಲ. ಒಬ್ಬರೇ ಇದ್ರೆ ಎಷ್ಟು ಬೋರ್ ಅನ್ಸುತ್ತಲ್ವಾ. ಬೋರು ಅನ್ಸೋದಕ್ಕಿಂತ ನಾನಂತೂ ತುಂಬಾ ಸೋಂಬೇರಿ ಆಗೋಗ್ಬಿಡ್ತೀನಿ ಮನೇಲಿ ಒಬ್ಳೇ ಇದ್ರೆ. ನಮ್ಮ ಅಮ್ಮವ್ರಿದ್ರೆ ಅಟ್ಲೀಸ್ಟ್ ಏನೋ ಒಂಥರ ಚೆನ್ನಾಗಿರುತ್ತೆ. ಒಬ್ರೇ ಇದ್ರೆ ಅಂತ ನಾವಂತೂ ಬರೀ ಫೋನ್ ನೋಡಿ ನೋಡಿ ನನ್ ತಲೆನೋವೇ ಬರ್ತದೆ. ಅಷ್ಟು ಫೋನ್ ನೋಡ್ತೀನಿ ಒಬ್ಳೇ ಇದ್ರೆ ಅಂತ. ಸೊ ಕೆಲಸ ತುಂಬಾ ಇದೆ. ಏನ್ ಮಾತಾಡ್ಬೇಕಂತಾನು ಗೊತ್ತಾಗ್ತಾ ಇಲ್ಲ ನಂಗೆ. ಮೈಂಡ್ ಬೆಳಗ್ಗೆಯಿಂದ ಫುಲ್ ಬ್ಲಾಕ್ ಆಗೋಗಿದ್ದೀನಿ ನಾನಂತೂ, ಯಾಕೆ ಅಂತ ಗೊತ್ತಿಲ್ಲ. ನಂತರ ಯಾರಾದ್ರೂ ಇರ್ತೀರಾ? ನಂತರ ಯಾರು ಇರಕ್ ಸಾಧ್ಯನೇ ಇಲ್ಲ ಬಿಡಿ. ನಾನು ಡಿಫ್ರೆಂಟ್ ಪ್ರಾಣಿ ಇದ್ದಂಗೆ. ಕಿಚನ್ನಿನ ಪರಿಸ್ಥಿತಿ ಇದೆ ಈಗ ಸದ್ಯಕ್ಕೆ. ಸೊ ಬನ್ನಿ ಪಟಾಪಟ್ ಅಂತ ಬೇಗ ಬೇಗ ಕೆಲ್ಸನ ಸ್ಟಾರ್ಟ್ ಮಾಡೋಣ. ಸ್ಟ್ಯಾಂಡ್ ಎಲ್ಲೋ ಇಟ್ಟಿದ್ದೀನಪ್ಪ, ಕಾಣಿಸ್ತಾನೆ ಇಲ್ಲ. ಶಿಟ್, ಎಲ್ಲೆಲ್ಲ ಇಡೋದು, ಎಲ್ಲೆಲ್ಲ ಹುಡುಕೋದು. ನಾನಂತೂ ಯಾಕೆ ಹಿಂಗ ಆಗೋಗಿದ್ದೀನೋ ಗೊತ್ತಿಲ್ಲ. ಪ್ಲಸ್ ಎಲ್ಲಾದ್ರೂ ಒಂದು ಒಳ್ಳೆ ಹಾಸ್ಪಿಟಲ್ ಇದೆ ಅಲ್ಲ, ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೆ, ಅವಾಗಲಾದ್ರೆ ಚೆನ್ನಾಗ್ ಆಗ್ತೀನಿ ನೋಡೋಣ. ಏನಂತೀರಾ? ಮೂವನ್ನ ಕಮಿಷನ್ ಮಾಡಿ ಓಕೆನಾ? ಸೊ ಬನ್ನಿ ಬೇಗ ಬೇಗ ಮಾಡೋಣ, ಕೆಲಸ ಮಾಡೋಣ ಗೈಸ್. ಫಸ್ಟ್ ನಾವು ಕಿಚನ್ ಇಂದ ಸ್ಟಾರ್ಟ್ ಮಾಡೋಣ. ಕೆಲಸ ಮಾಡೋಣ ಬನ್ನಿ. ಈಗ ಏನಪ್ಪಾ ಅಂತ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೂಮು. ಇದನ್ನ ಇವಾಗ ಪಟ 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 ಅಂತ ಹೇಳ್ಬಿಟ್ಟು ಬೇಗ ಬೇಗ ಕ್ಲೀನ್ ಮಾಡೋಣ ಬನ್ನಿ. ನೋಡಿ ಇಲ್ಲಿ ಸಾಹೇಬ್ರೆ ಹೆಂಗ್ ಮಲಗಿದ್ದಾರೆ ಅಂತ. ಹಲೋ ಕರಿ, ಹಾಯ್ ಮಾಡು. ಹಾಯ್ ಕರಿ, ಹಾಯ್ ಅಂತ ಕಮೆಂಟ್ ಮಾಡಿ ಎಲ್ರು ಕರಿಗೆ. ಯಾವಾಗ್ಲೂ ಬರೀ ಮಲಗದೆ ಆಗ್ತತೆ. ಬನ್ನಿ ಬೇಗ 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 ಬಟ್ಟೆ ಎಲ್ಲ ಮಾಡಿಸ್ಬಿಟ್ಟು ಇನ್ನು ನೆಲ ಒರೆಸ್ಬೇಕು, ಸ್ನಾನ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಓ ಶಿಟ್, ಬೇಗ ಬೇಗ ಮಾಡ್ಬೇಕು ಅಷ್ಟೇ. ಬೆಳಗ್ಗೆ 5 ಗಂಟೆಗೆನೆ ಎದ್ದು ಈ ಕೆಲಸ ಎಲ್ಲ ಮಾಡಿದ್ದಿದ್ರೆ ಇಷ್ಟೊಂದು ಕಷ್ಟ ಬೀಳೋ ಅವಶ್ಯಕತೆ ಇತ್ತ? ಕಷ್ಟ ಅನ್ನೋದಕ್ಕಿಂತ ಟೆನ್ಷನ್ ದುಡ್ಡು ಬೇಗ ಬೇಗ ಮಾಡ್ಬೇಕು ಅನ್ನೋ ಟೆನ್ಷನ್ ಇರ್ತಿತ್ತ ಹೇಳು?
ಬೋಕ್ಸು ಮಾಡು ಇವಾಗೆಲ್ಲ ಅಷ್ಟೇ ಮಾಡ್ಬೇಕು ಅಷ್ಟೆ. ಬಸ್ ಇನ್ನೂ ಸ್ವಲ್ಪ ಬಟ್ಟೆ ಆಯ್ತು, ಸೊ ಅದನ್ನ ಈಗ ತಂದಿದ್ದಾಯ್ತು. ಸೊ ಬನ್ನಿ ಬೇಗ ಬೇಗ ಮಡ್ಚಿಡೋಣ. ಗೈಸ್ ನಂಗೆ ಒಂದೊಂದ್ಸಲಿ ಏನಂತ ನಾನು ಯಾಕಾದ್ರೂ ಕೆಲಸ ಮಾಡೋದ್ ಕಲ್ತ್ನೋ ಅಂತ ಅನ್ಸುತ್ತೆ. ನಿಮ್ಗೂ ಹಂಗ ಅನ್ಸ್ತದ? ಕಡೆ ಕಲ್ತಿದೀನಿ ಅನ್ನೋ ಖುಷಿ ಇದೆ, ಇನ್ನೊಂದ್ ಕಡೆ ಯಪ್ಪ ಎಲ್ಲಾನು ನಾನೇ ಮಾಡ್ಬೇಕಾ ಅನ್ನೋದೊಂದು ಮಾಡಿ ಮಾಡಿ ಬೇಜಾರಾದಾಗ ಹಂಗ ಅನ್ಸುತ್ತೆ. ಏನು ಮಾಡಕ್ ಆಗಲ್ಲ. ಕಲ್ತಿರೋರಿಗೆ ಹಿಂಗೆ, ಕಲ್ತಿಲ್ದಿರೋರಿಗೆ ಹಂಗೆ ಅಲ್ವಾ? ಅವಾಗ ಏನೋ ಒಂಥರ ಕಲಿಬೇಕು ಕಲಿಬೇಕು ಅನ್ನೋದು ಒಂದು ಇತ್ತು. ಇವಾಗ ಅನ್ಸುತ್ತೆ ನನಗೆ ನಮಗೆ ಕೆಲಸ ಕಲಿದಾಗ ಇದ್ದಿದ್ರೆ ಚೆನ್ನಾಗಿರುತ್ತಪ್ಪ. ಸೊ ಕಲ್ತಿರೋದು ಒಳ್ಳೇದಾ, ಕಲಿದೆ ಇಲ್ಲದೆ ಇರೋದು ಒಳ್ಳೇದಾ? ಜನ ಹೆಂಗಿದ್ರು ಮಾತಾಡ್ತಾರೆ, ಕಲ್ತ್ರು ಅಂತಾರೆ, ಕಲೀಲಿಲ್ಲ ಅಂದ್ರು ಅಂತಾರೆ. ಬಾಳ ಕಷ್ಟ ಇದೆ ಗೈಸ್ ಜೀವನ ಮಾಡೋದು. ನಾನೇನಾದ್ರೂ ಕೆಲಸ ಕಟ್ಬೇಕು, ಕಷ್ಟ ಆಗಿರೋದು. ಸೊ ಅದೊಂದಕ್ಕೆ ಖುಷಿ ಆಗ್ತದೆ, ಕೆಲಸ ಕಲ್ತಿದ್ ಒಳ್ಳೇದಾಗ. ಇಲ್ಲ ಅಂದಿದ್ರೆ ಅಷ್ಟೇ, ನಮ್ಮ ಮನೆಗೆ ನಾವು ಯೂಸ್ ಮಾಡಕ್ ಆಗ್ತದೆ. ಹಂಗಂತೇಳಿ ನಮ್ಮನೇಲಿ ಅಷ್ಟೊಂದು ಕೆಲಸ ಇರಲ್ಲ. ಸೊ ನಾವಿರೋದು 4 ಜನ ಅಷ್ಟೇ. ನಾಲ್ಕ್ ಜನಕ್ಕೆ ಅಷ್ಟೊಂದ್ ಕೆಲ್ಸ ಇರಲ್ಲ. ಏನಿಲ್ಲ ಸೊ ಗೈಸ್ ಅಂತೂ ಕೆಲಸ ಎಲ್ಲ ಆಯ್ತು, ಪೂಜೆನೂ ಮುಗಿಸಿದ್ದಾಯ್ತು. ಸೊ ತುಂಬಾ ಹೊಟ್ಟೆ ಹಸಿತೈತೆ, ಮಧ್ಯಾಹ್ನ ಊಟ ಮಾಡಿಲ್ಲ. ಸೊ ಏನಾದ್ರು ಮಾಡ್ಕೊಂಡ್ತೀನಿ. ಬಸ್ ಬಂದಿದೆ ಹೊಟ್ಟೆ ಹಸಿತೈತೆ. ಮಧ್ಯಾಹ್ನ ಊಟ ಮಾಡಿಲ್ಲ, ಬನ್ನಿ ಕಾಫಿ ಕುಡಿದು ಸುಮ್ಮನೆ ಅದೇ. ಸೊ ಬನ್ನಿ ಗೈಸ್, ಬಂದಿದೆ ಕುಂದಿ ಬಟರ್ ಇದೆ. ಕೆಲಸ ಎಲ್ಲ ಮುಗಿದ್ರೆ ಒಂಥರ ಸಮಾಧಾನ, ನಿಮ್ಗೆ ಮನೆ ಎಲ್ಲ ಫುಲ್ ಎಷ್ಟು ಹೊಗೆ ಮಾಡಿದೀನಿ ಅಂತ.
ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಮನೆ ಅಂತೂ ಫುಲ್ಲು ಹೊಗೆ ಹೊಗೆ ಆಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಬನ್ನಿ, ಚೆನ್ನಾಗಿದೆ, ಹೊಟ್ಟೆಸ್ತೈತಲ್ಲ, ಚೆನ್ನಾಗಿರ್ಲೇಬೇಕು. ಬಿಟ್ಟು ಸಿಗ್ತೀನಿ ಆಮೇಲೆ. ಗೈಸ್, ಇವಾಗ ನಮ್ಮ ಅಣ್ಣ ಫೋನ್ ಮಾಡಿದ್ದ. ಸೊ ಅವರಿಗೆ ಈರುಳ್ಳಿ ಪಕೋಡ ಮತ್ತೆ ಚುರುಮುರಿ ಬೇಕಂತೆ. ಸೊ ಬನ್ನಿ, ಬೇಗ ಬೇಗ ಮಾಡ. ಒಂದೆರಡು ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.